ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಉಡುಪಿ ಶ್ರೀಕೃಷ್ಣ ಮಠದ ಶಿರೂರು ಮಠದಲ್ಲಿದ್ದೇವೆ. ಶಿರೂರು ಮಠದಲ್ಲಿ ಪರ್ಯಾಯಕ್ಕೆ ಬರದ ಸಿದ್ಧತೆಗಳು ನಡೀತಾ ಇದೆ. ಹಾಗಾದ್ರೆ ಏನೆಲ್ಲ ತಯಾರಿಗಳು ನಡೀತಾ ಇದೆ, ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ತೆ, ನಾನು ವಾಮನ್ ಮೂರ್ತಿ ಗೋವಿಂದರಾಜ್ ಅಂತ ಹೇಳಿ ಶಿರೂರು ಮಠ. ಬನ್ನಿ, ಪರ್ಯಾಯದ ಎಲ್ಲ ಸಿದ್ಧತೆಗಳನ್ನು ತೋರಿಸ್ತೇನೆ. ಮೊದಲಾಗಿ ಪರ್ಯಾಯದ ದಿವಸ ಶ್ರೀಗಳವರು ಕೂರುವಂತಹ ಮೇನೆಯ ಮೇಲ್ಕಟ್ಟು ಇದು. ಅದೇ ಮೆರವಣಿಗೆಯಲ್ಲಿ ತರುವಂತಹ ಇದಕ್ಕೆ ಆನೆಕೊಡೆ ಅಂತ ಹೇಳ್ತಾರೆ. ಹಾಗೆ ಇದು ತಿರುಪತಿಯಿಂದ ಪ್ರಸಾದ ರೂಪವಾಗಿ ಬಂದಂತಹ ಶ್ವೇತಛತ್ರ ಅಂತ ಹೇಳಿ ಇದನ್ನು ಪಲ್ಲಕ್ಕಿಯ ಆಚೆ ಈಚೆ ಹಿಡ್ಕೊಂಡಿರ್ತಾರೆ. ಹಾಗೆ ಮುಂದೆ ಹೋದಾಗೆ ಇದು ಮೇನೆಯ ಮೇಲ್ಕಟ್ಟು. ಇದು ಆಲಂಕಾರಿಕವಾಗಿ ಬಳಸುವಂತಹ ಬೆಳ್ಳಿಯ ಪರಿಕರಗಳು, ಗೊಂಡೆಗಳು ಅಂತ ಹೇಳ್ತೇವೆ. ಇದಕ್ಕೆ ಎಲ್ಲ ಬೆಳ್ಳಿಯ ಗೊಂಡೆಗಳು, ಅದರಲ್ಲಿ ರೇಷ್ಮೆ ನೂಲಿನಂತ ತಯಾರಿಸಿದ ಆರ್ನಮೆಂಟ್. ಇದು ಎದುರು ಭಾಗದಲ್ಲಿ ಬಳಸುವಂತಹ ಮೊಸಳೆ ಬಾಯಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಶ್ರೀಗಳವರು ಸಾಗಿ ಬರುವಂತಹ ಮೇನೆ. ನಾಡ್ದಿನ ಅದಕ್ಕೆ ತೊಳೆದೆಲ್ಲ ಕ್ಲೀನಿಂಗ್ ಎಲ್ಲ ಆಯಿಲ್ ಎಲ್ಲ ಕೊಡ್ಲಿಕ್ಕಿದೆ. ಹಾಗೆ ಉತ್ಸವ ಮುಗಿಸಿ ಈಚೆ ಬಂದಾಗ ಕೃಷ್ಣ ಮಠದಲ್ಲಿ ಎಲ್ಲ ಶ್ರೀಗಳವರು ಕೂರುವಂತಹ ಮಣೆಗಳು ಬೆಳ್ಳಿಯ ಹೊದಿಕೆಯಿಂದ. ಇದು ಸರ್ವಜ್ಞ ಪೀಠದಲ್ಲಿ ಇಡುವಂತಹ ಮಣೆ ಪರ್ಯಾಯ ಶ್ರೀಗಳವರಿಗೆ. ಇದು ಎದುರು ಬದಿಯಲ್ಲಿ ಸಾಗಿ ಬರುವಂತಹ ಮೆರವಣಿಗೆಯ ಮುಂಭಾಗದಲ್ಲಿರುವಂತಹ ಮಕರ ತೋರಣ ಅಂತ ಹೇಳಿ. ಇದು ಅಲಂಕಾರಿಕ. ಇದನ್ನು ನಮ್ಮ ರಥಬೀದಿ ಸಂಸ್ಥೆಯಲ್ಲಿ ಸುಭದ್ರ ಟೈಲರಿಂಗ್ ಅಂತ ಹೇಳಿ ಅವರು ಹೊಲ್ದದ್ದೆಲ್ಲ. ಇದು ಫುಲ್ ಬಿರುದು ಬಾವಲಿಯ ಸೆಟ್ಟುಗಳು. ಇದು ಗಗ್ಗರ, ಹಾಗೆ ಈಟಿಗಳು ಇರ್ತವೆ. ಇನ್ನು ಪಕ್ಕೆ ನಿಶಾನೆ ಅಂತ ಹೇಳಿ ಇರ್ತದೆ. ಇದು ಮೆರವಣಿಗೆಯ ಮುಂಭಾಗದಲ್ಲಿ ಬರುವಂತಹ ತಟ್ಟಿರಾಯ. ಸ್ಟೀಲ್ ಪಾತ್ರೆಗಳು ಎಲ್ಲ ಹುಟ್ಟುಗಳು ಬರುವ ಮೊದಲು ಹಿಂದಿನ ಕಾಲದಲ್ಲಿ ಧೂಪದ ಮರದಿಂದ ಅನ್ನ ಬಡಿಸಲಿಕ್ಕೆ ಹುಟ್ಟು ಮಾಡ್ತಿದ್ರು. ಹಾಗೆ ಸಾರು ಸಾಂಬಾರಿಗೆಲ್ಲ ಇಂಥ ಗೆರಟೆಯಲ್ಲಿ ಮಾಡಿದಂಥ ಸೌಟನ್ನು ಬಳಸ್ತಿದ್ರು. ಅದರ ಸಾಂಕೇತಿಕವಾಗಿ ಈಗ ಇಂಥ ಪರಿಕರಗಳನ್ನು ಮಾಡಿಸಿದೆ. ಇತ್ತೀಚೆಗೆ ಇದು ಕಂಡುಬರುವುದು ಭಾರಿ ಅಪರೂಪ. ಈ ಪರ್ಯಾಯದ ಸಾಮಗ್ರಿಗಳನ್ನು, ಮೇನೆಯ ಸಾಮಗ್ರಿಗಳನ್ನೆಲ್ಲ ಈ ಇದಕ್ಕೆ ಕಲಂಬಿ ಅಂತ ಹೇಳ್ತಾರೆ ತುಳುವಲ್ಲಿ. ಇದರಲ್ಲಿ ಮೆರವಣಿಗೆ ಆದ ಕೂಡಲೇ ತಂದು ಇಲ್ಲಿ ಜೋಪಾನ ಮಾಡಿಡ್ತೇವೆ. ಮತ್ತೆ 2 ವರ್ಷ ಬಿಟ್ಟೇ ತೆಗೆಯುವುದು. ಅದನ್ನು ಮದ್ದು ಹಾಕಿಡ್ತೇವೆ ಜಿರಳೆಗಳೆಲ್ಲ ಬರದಾಗೆ. ಮಠದ ಮೇಲ್ಭಾಗವನ್ನು ತಿರುಪತಿಯ ಮಾದಿರಿಯ ಗೋಪುರದಲ್ಲಿ ಶೃಂಗರಿಸಲಾಗಿದೆ. ಮೇಲ್ಭಾಗದಲ್ಲಿ ರುಕ್ಮಿಣಿ ಸತ್ಯಭಾಮ ಸಹಿತ ವಿಠ್ಠಲ್ ದೇವರು, ಆಚೆ ಮತ್ತು ಈಚೆ ಬದಿಯ ಮಂಟಪದಲ್ಲಿ ಮುಖ್ಯ ಪ್ರಾಣ ಮತ್ತೆ ಗರುಡ ದೇವರು ಬರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಶಿರೂರು ಪರ್ಯಾಯದ ತಯಾರಿ ಹೇಗಿದೆ ಅಂತ. ಜನವರಿ 18ರಂದು ನಡೆಯಲಿರುವ ಶಿರೂರು ಪರ್ಯಾಯದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ಭಗವಾನ್ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಿ.